ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಳೆ ಅಂತೂ ಇವಾಗ ನೆನ್ನೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ನಮ್ಮ ಮೈಸೂರಲ್ಲಿ. ನಿಮ್ಮ ಕಡೆ ಎಲ್ಲ ಹೇಗೆ ಅಂತ ಹೇಳಿ. ಅಂದರೆ ಆದರೂ ಕೂಡ ಮೋಡ ಮುಚ್ಕೊಂಡಿದೆ, ಬಿಸಿಲಂತೂ ಬಂದಿಲ್ಲ. ಆವಾಗ ಇವಾಗ ಒಂದ್ಸರಿ ಸೋನೆ ಬಂದು ಹೋಗ್ತಾ ಇದೆ. ಮಳೆ ಆದಷ್ಟು ಸ್ವಲ್ಪ ಕಡಿಮೆ ಆಗಲಿ. ಎಲ್ಲ ಕಡೆ ತುಂಬ ಸಾವು ನೋವುಗಳಾಗಿದೆ. ಅದು ನೋಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. TV ನ್ಯೂಸ್ ಚಾನಲ್ ಹಾಕೋಕ್ಕೆ ಇವಾಗ ಬೇಜಾರಾಗ್ಬಿಟ್ಟಿದೆ. ಯಾಕೆಂದರೆ ಅಲ್ಲಿ ಮನೆ ಹೋಯ್ತು, ಇಲ್ಲಿ ಅದಾಯಿತು, ಇಲ್ಲಿ ಇದಾಯಿತು ಅಂತಾರೆ. ಯಾಕೆಂದರೆ ನಮಗೆ ಮೈಸೂರಿನಲ್ಲಿ ಮಳೆ ಇರೋದ್ರಿಂದನೇ ಇಷ್ಟೆಲ್ಲ ಒಂಥರ ಬಟ್ಟೆ ವಾಶ್ ಮಾಡ್ಕೊಂಡು ನಾವು ವಾಷಿಂಗ್ ಮಿಷಿನ್ ಹಾಕಿ ಡ್ರೈ ಮಾಡ್ಕೊಂಡು ಕೂಡ ಆರಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ತಿದ್ದೀವಿ. ತಿನ್ಕೊಂಡು ನೋಡ್ಕೊಂಡು ಮನೆಯಲ್ಲಿರೋದಕ್ಕೆ ಪಾಪ ಎಷ್ಟೋ ಜನಗಳಿಗೆ ಮನೆ ಮಠ ಕಳ್ಕೊಂಡು ಇರೋಕ್ಕೆ ಜಾಗ ಇಲ್ದಂತಾನೆ ಇರೋವಂಥವ್ರಿಗೆ ಯಪ್ಪ ಏನು ನನಗೆ ತುಂಬ ಬೇಜಾರಾಗ್ತಿದೆ. ಅದನ್ನು ನೋಡ್ಬಿಟ್ಟು ಆದಷ್ಟು ಬೇಗ ಇದೆಲ್ಲ ಸರಿಯಾಗಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಣಗ್ಲಿ ಬಾಕಂದ. ಹಲೋ, ಏನು ಖುಷ್ ಎಂತ ಒಣಗ್ಲಿ ಬಾ. ಮಳೆ ಕಡಿಮೆ ಆಗಿದೆ, ಒಣಗಬಾರ್ದ ಏನಪ್ಪ. ಬಾಬುಜಿ ತಾತ ಬರುತ್ತೆ ಬಾ. ಬ್ಯಾಗ್ ಕೊಡಮ್ಮ ಒಂದು. ಯಾರಪ್ಪ? ಬಾಬಣ್ಣ ನಿನಗೆ ಮಾಡಿದ್ರ? ಗೇಟ್ ಹತ್ತಿದ್ದಾನೆ ನೋಡ್ರಿ. ಉಂಕಣ ಬನ್ರಿ, ಭಯ ಮೇಲೆ ಹತ್ಬೇಕಾದ್ರೆ ಭಯ ಆಗ್ಲಿಲ್ವಾ? ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ ನೋಡವ. ಬಾಯ್ ಮಾಡು ಮಮ್ಮನಿಗೆ. ಬಾಯ್ ಬಾಯ್ ಮಮ್ಮ. ಬಾಯ್ ಮಗಳೇ. ಬಾಯ್. ಮಟನ್ ಸ್ಟಾಲ್ ಸಿಕ್ಕಾಬಿಟ್ಟೆ ರಶ್ ಇಲ್ಲಿ ಯಾವಾಗಲೂ. ನಮ್ಮನೆಯವ್ರು ವೈಟಿಂಗಲ್ಲಿ ಇದ್ದಾರೆ. ಹಾಯ್ ಕೋಶ್. ಟೈಮ್ ಆಗುತ್ತೆ, ಬಂದವರು ಪೇಪರ್ ಓದ್ಕೊಂಡು ಕುತ್ಕೋಬೇಕು. ಲುಕೋಶ್ ಕರೆಕ್ಟ್. ನಾಟಿ ಕೋಳಿ. ಇವಾಗ ತಾನೇ ಬೋಟಿ ಬೇಕು ಅಂದರೆ ನಾಟಿ ಕೋಳಿ ಕೇಳ್ತೀಯಾ? ನಾಳೆ ನಾಟಿ ಕೋಳಿ, ಇವತ್ತು ಬೋಟಿ. ಆಮೇಲೆ ಓಕೆ, ನಿನ್ನ ಇಷ್ಟದಂತ ಆಗಲಿ. ಓಕೆ, ಏನು ಹೇಳ್ದೆ ಕರೆಕ್ಟಾಗಿ? ಕರೆಕ್ಟಾಗಿ ಹೇಳಿದೆ. ಇವತ್ತು ಬೋಟಿ, ನಾಳೆ ನಾಟಿ ಕೋಳಿ ಅಂತ. ನಾನು ಸುಳ್ಳು ಹೇಳ್ತಾ ಇದ್ದೀನಿಲ್ಲ. ಆಯಿತು, ನಾಳೆ ನಾಟಿ ಕೋಳಿ ಅಂತ. ಖಂಡಿತ ನಾಳೆ ನಾಟಿ ಕೋಳಿ ಕೊಡಿಸಲ್ಲ. ನೋಡಲ್ಲಿ ಏಳು ಮೇಲೆ ಕಾಲ ಬೇರೆ ಕೊಟ್ಬಿಡ್ತಾರದ. ಹೌದಾ? ಕೇಳೋರು ಯಾರು ಕಾಲು ಅಂತ. ಏನು ಕಾಲಿದು? ಅಯ್ಯೋ, ಮಟನ್ ಸ್ಟಾಲಲ್ಲಿ ನೋಡಿಲ್ಲ ಅಲ್ವಾ? ಧೂಳು ಎಬ್ಸಾಕ್ಬಿಟ್ಟ ನೋಡ್ದ ಅಲ್ಲ. ನನಗೆ ಸಾಂಗ್ ಅದು ನೋಡ್ತಿದ್ರೆ ಅಮ್ಮ ನನಗೆ ಇದೊಂದು ವೀಡಿಯೋ ಮಾಡಮ್ಮ, ನನಗೆ ಧೂಳು ಎಬ್ಸವ ಅಂತ ಹೇಳ್ತಾನೆ. ಅಯ್ಯೋ ನನ್ನ ಮಗನೇ ಅಂತೀನಿ. ಮಟನ್ ಇದೆ.
ಮಟನ್ ಮತ್ತೆ ಬಾಬಣ್ಣ ಬರ್ತಿದ್ದಾರೆ, ನಮ್ಮ ಜಮೀನು ಮಾಡ್ಕೊಂಡವ್ರಲ್ಲ, ತೋಟನ ಮಾಡ್ತಾರಲ್ಲ ಅವರು ಕಾಯೆಲ್ಲ ತೊಗೊಂಡು ಬರ್ತಿದ್ದಾರೆ ಮನೆಗೆ. ಹಾಂ ಬೋತಿ ಅದು ಹೆಂಗೆ ಮಾಡ್ದಾನು ಡ್ಯಾನ್ಸ್ನ ತೋರ್ಸು ಖುಷ್, ಇಲ್ಲಿ ತೋರಿಸು, ಇಲ್ಲಿ ತೋರಿಸು ಖುಷ್. ಲೈಟ್ ಹಾಕಿಬಿಟ್ಟ ಕಾಣಿಸ್ತಾ ಇಲ್ಲ. ಹಾಂ ಧೂಳು ಎಬ್ಸವ ಇವ ಧೂಳು ಎಬ್ಸವ. ಓ ಡ್ಯಾನ್ಸ್ ನೋಡಮ್ಮ. ಓ ಗುಡ್ ಗುಡ್. ಚಾಕ್ಲೇಟ್ ಕೊಡು ಮಮ್ಮಂಗೆ. ಅಲ್ಲಿ ಖಾಲಿ ಕಾಣ್ತಿದ್ದೆ, ಅಲ್ಲೆಲ್ಲ ಕ್ಲೀನ್ ಮಾಡಿದೆ ಇವತ್ತು. ಅದರಿಂದ ಅಯ್ಯೋ 50 ರೂಪಾಯಿ ಚಾಕ್ಲೇಟ್ ಅವನೊಬ್ಬನಿಗೇನೆ. ಇನ್ನೊಂದು ಡೈರಿ ಮಿಲ್ಕ್ ಹಿಡ್ಕೊ ಬಂದಿದ್ನಲ್ಲ. ಹೌದಾ, 50 ರೂಪಾಯಿ ಕೊಟ್ಟು ಚಾಕ್ಲೇಟ್ ತಗ್ಸ್ಕೊಂಡ. ಈರುಳ್ಳಿ ತಗೊಂಡು ಬಂದೆ. ವಾಶ್ ಮಾಡಲಾ? ಈರುಳ್ಳಿ 100 ರೂಪಾಯಿಗೆ 2 kg ಮಾ. ವಾಶ್ ಮಾಡ್ಕೋದನ್ನು ಮಟನು. ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ, ಪುದೀನೂ ತಂದಿದ್ದೀನಿ ಇವತ್ತು ಅಪರೂಪಕ್ಕೆ. ಗೋಡಂತಿ ಯಾಕೆ ಹೇಳು, ಅದರಲ್ಲಿ ಬೇರಿತ್ತು. ಇಲ್ಲಿ ಓನರ್ ಅಂಕಲ್ ಇದ್ದಾರಲ್ಲ, ಅವ್ರು ಕೊಟ್ಬಿಟ್ಟು ನೆಡ್ಸೋಣ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ. ಬೇರ್ ನೋಡ್ಕೊಂಡು ತಂದಿರೋದ ನೀವು? ಇದು ಡ್ಯಾಡಿಗೆ ಶಾಂಪೂ ಹಾಕೊಳತ್ತಲ್ಲ ಅದ್ರದ್ದು. ಇದು ಬೇರಿದೆ, ಯಾಕೆ ಅಂತಂದರೆ ಅದು ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ ನೋಡು. ಸ್ವಲ್ಪ ಬೇರಿದ್ರೆ ಸಾಕು, ಪುದೀನ ಚಿಗುರ್ಕೊಳ್ಳುತ್ತೆ. ಇಲ್ಲಿ ಪಾಪ ಇಲ್ಲೂ ನಾನು ತೋಟದಿಂದ ತಂದುಕೊಟ್ಟಿದ್ದೆ, ಅವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಹಂಗಾಗಿ ಇನ್ನೊಂದು ಸ್ವಲ್ಪ ಬೇರಿರೋದು 1-2 ನೋಡಿಕೊಟ್ರೆ. ಇಲ್ಲಿ ನೋಡಿ, ಇದರಲ್ಲಿ ಇಲ್ಲಿ ಬಿದ್ದೋಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಇಡ್ಬೇಕಾ? ಇದ್ರಲ್ಲಿ ಸ್ವಲ್ಪ ಬೇರಿದೆ. ನಮ್ಮ ಅಲ್ಲಿ ಮನೆ ಹತ್ರ ಶಿವಾಜಿನಗರದಲ್ಲಿ ಹೊಸಿ ಪುದೀನ ಬಂದಿಲ್ಲ ಪುಟ. ಅವತ್ತು ಬೇರು ಕಿತ್ಕೊಬರೋಣ ಅಂತಿದ್ದು ಮರ್ತುಬಿಟ್ಟೆ. ಎಂಥ ಮಗನೇ. ನಾವು ಅಡುಗೆ ಮಾಡ್ತಾಯಿದ್ರೆ ಒಬ್ಬೊಬ್ರಂತೂ ಖಂಡಿತವಾಗ್ಲೂ ಮಾಡಲ್ಲ. ಯಾಕೆ ಹೇಳಿ, ನನಗೂ ಒಬ್ಬಳೆ ಅಡುಗೆ ಮಾಡೋಕ್ಕಂತೂ ಬರಲ್ಲ. ಇದೆಲ್ಲದಿತ್ತು ಅಂದರೆ ಶೈನಿನ ಒಬ್ಬಳೆ ಮಾಡಲ್ಲ, ಮಾಡೋಕ್ಕೆ ಬಿಡಲ್ಲ ನಾನು. ಪಾಪ ಮಾಡ್ತಾಳೆ ಕಷ್ಟಪಟ್ಕೊಂಡು ಒಬ್ಬಳೇನೆ. ಹಂಗಾಗಿ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾವು ಯಾವಾಗಲೂ ಕಿಚನ್ ಬತ್ತು ಅಂದರೆ ಇಬ್ಬರೂ ಧೂಳು ಎಬ್ಬಿಸ್ಬಿಡ್ತೀವಿ. ಯಾವ ಅಡುಗೆ ಆಗಲಿ ಬೇಕಾದ್ರೆ ಮಾಡಿ ಬಿಸಾಕ್ತೀವಿ. ಈಗ ಮಟನ್ ತಂದೀವಿ, ಒಂದೊಂದಂತೂ ಮಾಡಲ್ಲ, ನನಗೆ ಗೊತ್ತಲ್ಲ. ನೋಡಿ, ಈಗ ಮಟನ್ ಸುಡಿಸ್ತಾ ಇದ್ದೀನಿ. ಈ ಕಡೆ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಅದು ಪೋಟಿಗೆ ನೆನೆಸಿಟ್ಟಿದ್ದೀನಿ. ಒಂದಿಷ್ಟು ಬಾಕ್ಸ್ ಎಲ್ಲ ತೊಳೆದು ಹಿಂಗೆ ಗುಡ್ಡೆ ಹಾಕ್ಕೊಂಡಿದ್ದೀವಿ. ಅಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡು, ಈರುಳ್ಳಿ ಬುಟ್ಟೆ ಆಗ್ಬೋದು, ಇವೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಚೆಂದ ಅಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ಖಾಲಿಯಾದ ವಸ್ತುಗಳು, ಅಂದರೆ ರಾಗಿ ಹಿಟ್ಟಿತ್ತು ಅದೆಲ್ಲ ಇದು ಜರಡಿ ಹಿಡಿದು, ಮತ್ತು ವಾರದಲ್ಲಿ ಒಂದ್ಸರಿ ಜರಡಿ ಹಿಡಿದು ತುಂಬಿದ್ರು, ಒಂದೊಂದ್ಸರಿ ಇನ್ನೊಂದ್ಸರಿ ಅವಾಗ ವಾರಕ್ಕೊಂದ್ಸರಿ ಬದಲಾಯಿಸ್ಕೊತಿರ್ತೀನಿ ನಾನು. ಈ ಬಾಕ್ಸ್ ಎಲ್ಲ ಜೋಡಿಸಿಟ್ಟಿದ್ದೀವಿ ತೊಳೆದ್ಬಿಟ್ಟು. ಈರುಳ್ಳಿ ಬುಟ್ಟಿ, ಈರುಳ್ಳಿ ಖಾಲಿಯಾಗಿತ್ತು, ಸ್ವಲ್ಪ ಇತ್ತು. ಈರುಳ್ಳಿ ಅಂತ ಸಿಕ್ಕಾಬಿಟ್ಟೆ ರೈಟ್ ಇದೆ. ಈ ಕಡೆ ನೋಡಿ ಬೋಟಿ ಎಲ್ಲ ನನ್ನ ಮಗಳು ಕ್ಲೀನ್ ಮಾಡ್ತಿದ್ದಾಳೆ. ಇನ್ನೊಂದು ಜಾಗ ತೋರಿಸ್ತೀನಿ ನೋಡಿಬಿಡಿ, ಇಲ್ಲಿ ನೋಡ್ಕೊಳ್ಳಿ. ಅಂದರೆ ನಾವು ಒಂದು ಸರಿ ಸೊಪ್ಪೆಲ್ಲ ತತ್ತು ಅಂದರೆ ಕ್ಲೀನಾಗಿ ರೀತಿ ಜೋಡಿಸಿ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರಿ ನಮಗೇನೋ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟರೆ ಸಾಕಲ್ಲ ಪುಟ ಎಲ್ಲ ಕ್ಲೀನ್ ಮಾಡೋಕ್ಕೆ. ಬೋಟಿ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದೀನಿ. ಇನ್ನೊಂದಿದೆ, ಅದನ್ನು ಇಲ್ಲಿ ಕುದಿಸೋಕೆ ಇಟ್ಟಿದ್ದೀನಿ ನೋಡಿ. ಪ್ಲೇಟ್ ಸಿಗಲಿಲ್ಲ ಅಂತ ತಟ್ಟೆನ ಮುಚ್ಚಿಬಿಟ್ಟಿದ್ದೀನಿ. ಬಾಸ್ ಅದು ಕ್ಲೀನ್ ಮಾಡ್ಕೋಬೇಕು, ತೊಳ್ಕೋಬೇಕು. ಹಾಗಾಗಿ ಹಿಂಗೆ ನಮ್ಮನೆ ಕತೆ. ಅಡುಗೆ ಎಲ್ಲ ರೆಡಿ ಆಯಿತು ನೋಡಿ. ಎಲ್ಲ ಮಟನ್ ಗೊಜ್ಜು ಮತ್ತು ಅದರಲ್ಲಿ ಇದು ಮಾಡಿದ್ವಿ, ಬೋಟಿ ಒಂದರಲ್ಲಿ ಮಾಡಿದ್ವಿ, ಒಂದರಲ್ಲಿ ಕುಷ್ಕ ಮಾಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಮುದ್ದೆ ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಗಾಳಿ ನೋಡಿ ಏನು ಒಳಗಡೆ ಹೆಂಗೆ ಬರ್ತಾಯಿದೆ ಅಂತ ಎಲ್ಲ ಕಟ್ ಮಾಡಿ ಸೌತೆಕಾಯಿ ನಿಂಬೆಹಣ್ಣು ಏನೆಲ್ಲ ಬೇಕೆಲ್ಲ ರೆಡಿ ಮಾಡಿಟ್ಬಿಟ್ಟೆ. ನಿಂಬೆಹಣ್ಣು ಇಲ್ಲಿದೆ, ನಿಂಬೆಹಣ್ಣೆ ಕಾಣಿಸಲ್ಲ. ನಿಂಬೆಹಣ್ಣು ಅಂದರೆ ನಿಂಬೆಹಣ್ಣೆ ಕಾಣಿಸಲ್ಲ ಅಂದ್ಬಿಡ್ತಾರೆ ನಾವು. ಅದು ಸೌತೆಕಾಯಿ ಥರನೇ ಬೆಳ್ಳ ಕಾಣಿಸ್ತದಲ್ಲ, ಹಾಗಾಗಿ ನಿಂಬೆಹಣ್ಣೆ ಕಾಣಿಸೋದಿಲ್ಲ. ನೋಡಿ. ಹಾಯ್ ಕೋಶ್, ಹೆಲೋ. ತಕ್ಕ ಕುಡಿ ಮಗನೇ. ನೋಡಿ, ಅಯ್ಯಯ್ಯೋ ಬೊಕ ನೋಡು. ನಿನ್ನ ಸೈಡಿಗೆ ಮಡ್ಗು, ಇಲ್ಲಿ ಮಡ್ಗು, ಸೈಡಿಗೆ ಮಡ್ಗು ಕೆಳಗೆ. ಇಲ್ಲಿ ಮಡ್ಗಪ್ಪ ಪ್ಲೇಟ್ ಮೇಲೆ, ಮಜ್ಜಿಗೆ ಮೇಲೆ. ಬಾ ನಡಿ. ಹ್ಯಾಂಡ್ ವಾಶ್ ಮಾಡು, ಗೋ. ಇಲ್ಲೇ ಹ್ಯಾಂಡ್ ವಾಶ್ ಮಾಡು, ಹುಳಿ ಮುಟ್ಟಿದೆ ತಾನೆ. ಯಾರು ರಿಮೋಟ್ ಯಾರು ಬಿಟ್ಟುಟ್ಟೋಗಿರೋದು? ಹೌದಾ, ಬಾ. ಲೈಟ್ ಆಫ್ ಮಾಡು. ಓಕೆ, ಬೈದೂರಲ್ಲಿ ಹಾಕು. ಕತ್ಲ ಫುಲ್ಲೆಲ್ಲ ಇದು ಮಾಡು. ಲೈಟ್ ಹಾಕೋದನ್ನ. ವಾವ್, ಈಗ ಸೂಪರ್ ಲೈಟ್ ಹಾಕಿದ್ವಲ್ಲ. ಬೆಳಗ್ಗೆ ನಿನ್ನ ರೈಮ್ಸೇ ನೋಡೋದಾಗಿದೆ. ಈಗ ನಮಗೆ ಏನಾದ್ರು ಹಾಕೊಂಡು ನ್ಯೂಸ್ ಸಾಕು ನನಗೆ. ಯಾಕೋ ಏಯ್, ರಿಮೋಟ್ ಕೊಡಿಲ್ಲಿ, ಕೊಡು ಖುಷು. ಈಗ ನೀನು ಬಿಟ್ಟಿದ್ದ ತಾನೆ ಇಲ್ಲಿವರೆಗೂ ಇದ್ನಾ? ಬೈಲಿ ಕೊಡು.
ಕೊಡ್ತೀಯ ಕೊಡಲ್ವ ಈಗ ಟಿ ವಿ ಸ್ವಿಚ್ ಕಿತ್ತಾಕ್ಲಾ ಹಾಂ ಬೈಕ್ ತಗೊಂಬಂದು ಆಟ ನೀನು ಬಾ ನೀನು ಬೈಕ್ ರೈಡ್ ಮಾಡಿಲ್ಲ ಅಲ್ವಾ ಇವತ್ತು ಬಾಯ್ಲಿ ಹ್ಞೂ ಹಾಕೊಡ್ರಿ ಒಂಚೂರು ಚಾರ್ಜ್ಗೆ ಅಂತ ಅವ್ನಿಗೆ ಅದಕ್ಕೆ ಚಾರ್ಜ್ ಹಾಕಿಲ್ಲ ಯಾರಾದರೂ ಹಾಕ್ಬೇಕಾರೆ ಶೈಲು ಮಗು ಫೋನ್ ಇದ್ಯಾಕೆ ಚಾರ್ಜ್ಗೆ ಹಾಕಿಲ್ಲ ಅದೊಂದು 5 ನಿಮಿಷ ಆಟ ಆಡ್ತೈತೆ ನಮ್ಮ ಮಗು ಚಾರ್ಜ್ಗೆ ಹಾಕ್ಕೊಟ್ರೆ ಅವ್ನು ತಗೊಂಡು ಈಚೆ ಹೋಗ್ತಾನೆ ಅಂದ್ಬಿಟ್ಟು ಚಾರ್ಜ್ಗೆ ಕೊಡಲ್ಲ ಅವರು ನನ್ನ ಮಗು ಎಷ್ಟು ಚೆನ್ನಾಗಿ ಹೇಳ್ತಮ್ಮ ಚಾರ್ಜ್ಗೆ ಹಾಕಿಲ್ಲ ಅಂತ ಇರೋ ಹಾಕೊಡುತ್ತೆ ಹೇ ಅನ್ಬೇಡ ಪಜ್ಜಿ ನೀನು ಚಾರ್ಜರ್ ಪುಟ್ಟ ಚಾರ್ಜರ್ ಇಲ್ಲವಾ ಯಾತ್ರ ಮೇಲೆ ಅದೆಲ್ಲ ಮೇಲೆ ಇದ್ದಂತ ನೋಡ್ರಿ ತೋರಿಸ್ಕೊಡೋ ಡ್ಯಾಡಿಗೆ ಎಲ್ಲಿ ಅಂತ ಕೂಶ್ ನೀನು ಮುಟ್ಬೇಡ ಈಚೆ ಬಾ ಹಿಂದೆ ಬಾಮ್ಮ ಪುಟ ನನಗೊಂದು ಅಲ್ಲಿವರೆ ಮಾತ್ರ ನೀರು ಬೇಕೇ ಬೇಕು ಊಟ ಎಲ್ಲ ಮುಗೀತು ಮುಗಿಸ್ಕೊಂಡು ಹೋಗ್ತೀವಿ ಅಂದ್ಕೊಂಡು ಹೋಗ್ತಾಯಿದ್ದಾರೆ ಆದರೆ ಅಲ್ಲಿ ನಮ್ಮ ತೋಟದವಿಂದ ಬಂದು ಅಂದರೆ ನಮ್ಮ ತೋಟ ಎಲ್ಲ ಅವರೇ ಎಲ್ಲ ಬೆಳೆಯೋದೆಲ್ಲ ಅವರೇ ಅವ್ರದ್ದು ಅಕ್ಕಪಕ್ಕ ಎಲ್ಲ ತೋಟ ಇದೆ ಅಲ್ವಾ ಹಾಗೆಯೇ ನಮ್ಮ ತೋಟದಲ್ಲೂ ಕೂಡ ಅರಿಶಿನ ಎಲ್ಲ ಹಾಕಿರಿದ್ದಾರೆ ಅವ್ರು ತುಂಬ ವ್ಯವಸಾಯ ಅಂದರೆ ರೈತರು ಅಂತಲೇ ಹೇಳ್ಕೋಬೇಕು ತುಂಬ ಜಮೀನುಗಳಲ್ಲಿ ಶುಂಠಿ ಅರಿಶಿನ ಬಾಳೆ ಇದೇ ಜಾಸ್ತಿ ಅವರು ಬೆಳೆಯುವಂಥದ್ದು ಮತ್ತು ಹಂಗೇ ನಮಗೆ ಕಾಯಿ ಕೂಡ ತಗೊಬಂದು ಕೊಟ್ಟರು ನಾವು ಅವತ್ತು ಹೋಗಿದ್ದೋ ಕಾಯಿ ತರೋಣ ತೋಟದ ಮನೆಯಿಂದ ಅಂತ ಇಲ್ಲಮ್ಮ ನಾವು ಮೈಸೂರಿಗೆ ಬರಬೇಕಾದ್ರೆ ತಂದು ಹಾಕ್ತೀನಿ ಅದಕ್ಕೆ ತಂದು ಕೊಡ್ತೀನಿ ಅಂದಿರು ಅವರು ಕೂಡ ಒಂದು ಸರಿನೂ ನಮ್ಮ ಮನೆಗೆ ಬಂದೇ ಇಲ್ಲ ನಾವು ಮೈಸೂರು ಬಂದಮೇಲೆ ಮತ್ತು ಬಂದಿರು ಇವಾಗ ಖುಷಿನ ಕರ್ಕೊಂಡು ಅವ್ನಿಗೇನೋ ತಗೊಡ್ತೀನಿ ಅಂದ್ಬಿಟ್ಟು ತಿಂಡಿನ ಕರ್ಕೊಂಡು ಹೋಗ್ತಾಯಿದ್ರು ಖುಷಿ ಅಂತೂ ಫುಲ್ಲು ಒಳ್ಳೆ ಪರಿಚಯನೇ ಆಗ್ಬಿಟ್ಟಿದೆ ಪರಿಚಯ ಇರೋರಿಗಿಂತ ಹೆಚ್ಚಾಗಿ ಆಡ್ತಾಯಿದ್ದಾರೆ ನಮ್ಮ ಇಲ್ಲಂತೂ ಈಗ ವೆದರ್ ಸೂಪರಾಗಿದೆ ಅಂದರೆ ಬಿಸಿಲು ಇಲ್ಲ ಈ ಕಡೆ ಮಳೆನೂ ಇಲ್ಲ ಒಂದು ಚೆನ್ನಾಗಿದೆ ಹಿಂಗೆ ಇದ್ಬಿಟ್ರೆ ಯಾವಾಗಲೂ ತುಂಬಾ ಖುಷಿ ಆಗುತ್ತೆ ಅಲ್ವಾ ಇಲ್ಲಾಂದರೆ ಹೆವಿ ಎರ್ರಬಿರಿ ಬಿಸಿಲಿದ್ರೂ ಇಷ್ಟ ಆಗೋದಿಲ್ಲ ಸಿಕ್ಕಾಬಟ್ಟೆ ಮಳೆ ಇದ್ರೂ ಇಷ್ಟ ಆಗೋದಿಲ್ಲ ಹಿಂಗಿದ್ರೆ ವೆದರ್ ನೋಡಪ್ಪ ಹೊರಗಡೆ ಎಲ್ಲ ವಾಕ್ ಮಾಡ್ಕೊಂಡು ಚೆನ್ನಾಗಿ ನಮ್ಗಂತೂ ಈ ಕಾಯಿ ಬರ್ತವೆ 2 ಚೀಲದ ಕಾಯಿ ಇದೆ 2 ಚೀಲ ಕಾಯಿ ಅಂದರೆ ಸುಮಾರು ಇರುತ್ತೆ ದಪ್ಪ ಕಾಯಿ ಅಲ್ವಾ ನಾವೇನು ಜಾಸ್ತಿ ಕಾಯಿ ಯೂಸ್ ಮಾಡೋದಿಲ್ಲ 1-2 ಕಾಯಿ ವಾರದಲ್ಲಿ 2 ಕಾಯಿ ಬೇಕಾಗುತ್ತೆ ಅಷ್ಟೇ ಕಾಯಿ ತುಂಬಾ ಬಳಕೆ ಬರುತ್ತೆ ನಮಗೆ ನೋಡಿ ಮಳೆ ಊದಿ ಎಲ್ಲ ಹೀರೆಕಾಯಿ ಗಿಡ ಎಲ್ಲ ಹೆಂಗಾಗಿದೆ ಅಂತ ಫುಲ್ ಹಣ್ಣಕ್ಕಂದೇ ಬಿಟ್ಟಿದೆ ಅದು ಹೀರೆಕಾಯಿ ನಾಟಿ ಹೀರೆಕಾಯಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತಾ ನೋಡಿ ಅಲ್ಲಿ ಎಲ್ಲ ಚೊಟ್ಟುಗಳೆಲ್ಲ ಆಗಿದೆ ಮಳೆ ಊದ್ರೆ ಏನು ತಾನೇ ಉಳಿಯುತ್ತೆ ಅಲ್ವಾ ಬಂದರು ಕರ್ಕೊಂಡೋಗಿದ್ದು ಓಕೆ ಬಾಯ್ ನಾನು ವಿಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೇಸ್ಬುಕ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಓಕೆ ಬಾಯ್ ಮುಂದಿನ ವಿಡಿಯೋಲಿ ಸಿಗ್ತೀನಿ